ಟಿಕೆಟ್ ಅವ್ನು ಯಾರು 3,000 ರೂಪಾಯಿ ತಗೊಂಡಿದ್ದಾನೆ 15,000 ರೂಪಾಯಿ ಕೊಟ್ಟಾದ್ರೂ ಹೋಗ್ತೀವಿ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಊರಿಗೆ ಅಲ್ಲ ಮೇಡಮ್, ಆಕ್ಚುಲಿ ಅದು ಇಡೀ ವರ್ಲ್ಡ್ಗೆನೆ ಗೊತ್ತಾಗ್ತು. ಧೋನಿ ಅವ್ರನ್ನೇ ನೋಡ್ಬೋದು. ಲಾಸ್ಟ್ ಸೀಸನ್ ಅಂತ ಅವ್ರು ಸುಮಾರು ಒಂದು 5 ಸೀಸನ್ ಆಡೇ ಬಿಟ್ರು. ಹೋಗಿ ಬಂದು ನಂಗೊಬ್ನಿಗೆ ಯಾಕೆ ಹಿಂಗಾಗಿದೆ. ಜೋಶ್ ಫುಲ್ ಇದೆ. ಸ್ಟೇಡಿಯಂ ಅಲ್ಲಿ ಕೂಗೋಣ, ರೋಡಲ್ಲಿ ಕೂಗ ನೋಡಿ ಪೊಲೀಸ್ ಅವರೆಲ್ಲ ಬಂದು ಹಿಂದೆಯಿಂದ ಹೊಡೆದ್ರೆ ಏನ್ ಮಾಡೋದು? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ನಾವು ಇವಾಗ ಧೋನಿ ಫ್ಯಾನು, ಬಟ್ CSK ಅಂದ್ರೆ ನಮ್ಗೆ ವಿರಾಟ್ ಕೊಹ್ಲಿ ತುಂಬಾ ಇಷ್ಟ. ಓಕೆ, ಈ ಸಲ ಕಪ್ಪು ಲಾಲಿಪಾಪ್ ಚೆನ್ನೈಗೆ. ಮೇಡಮ್, ಇದು IPL ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಏನಂದ್ರೆ ಟಿಕೆಟ್ ಇದೆ ಒಂದು ದೊಡ್ಡ ಸಮಸ್ಯೆ. ಈವನ್ ನಾವು 3,000 ಟಿಕೆಟ್ಗೆ ನಾವು 10,000 ಬ್ಲ್ಯಾಕಲ್ಲಿ ಕೊಡ್ತಾ ಇದ್ದೀವಿ. ಆದರೆ ಟಿಕೆಟ್ಗಳು ಸಿಗ್ತಾ ಇಲ್ಲ. ಅಂದರೆ ಬ್ಲ್ಯಾಕ್ ಮಾರ್ಕೆಟ್ ಜಾಸ್ತಿ ಆಗ್ತಿದೆ. ಇದೊಂದು ಭಯಂಕರ ತೊಂದರೆ ಆಗ್ತಿದೆ. ಇದು IPL ಕಮ್ಯುನಿಟಿ ಏನಿದೆ ಇದೊಂದು ಸರಿ ಮಾಡ್ಕೊಡ್ಬೇಕಂತ ಅದು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಮೇಡಮ್. ಅಲ್ಲ, ಪಕ್ಕ ಮ್ಯಾಚ್ ಮಾತ್ರ ನೋಡ್ಬಿಟ್ಟು ಹೋಗ್ತೀವಿ. ಟಿಕೆಟ್ ಅವ್ನು ಯಾರು 3,000 ರೂಪಾಯಿ ತೊಗೊಂಡಿದ್ದಾನೆ 15,000 ರೂಪಾಯಿ ಕೊಟ್ಟಾದ್ರೂ ಹೋಗ್ತೀವಿ. ಊರಿಗೆ ಅಲ್ಲ ಮೇಡಮ್, ಆ್ಯಕ್ಚುಲಿ ಅದು ಇಡೀ ವರ್ಲ್ಡ್ಗೆನೆ ಗೊತ್ತಾಗ್ತು ಉಂಟು ಇದು. ಹಾಂ, ಲಾಸ್ಟ್ ಸೀಸನ್ ಅಂತ ಹೇಳ್ತಿದ್ದಾರ? ಇಲ್ಲ ಮೇಡಮ್, ಆ ಥರ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಈಗ ಧೋನಿ ಅವ್ರನ್ನೇ ನೋಡ್ಬೋದು. ಲಾಸ್ಟ್ ಸೀಸನ್ ಅಂತ ಅವ್ರು ಸುಮಾರು ಒಂದು 5 ಸೀಸನ್ ಆಡೇ ಬಿಟ್ರು. ಆ ಥರ ನೋಡಿದ್ರೆ ನಮ್ಮ ಕೊಹ್ಲಿ ಅವ್ರದ್ದು ಫಿಟ್ನೆಸ್, ಅವ್ರದ್ದು ಇದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಇನ್ನೂ ಅವರು ಒಂದು 5 ರಿಂದ 6 ವರ್ಷ IPL ಫೀಲ್ಡಲ್ಲಿ ಇದ್ದೇ ಇರ್ತಾರಂತ ನಮಗೆ ಗ್ಯಾರಂಟಿ ಇದೆ ಮೇಡಮ್. ಒನ್ ಆಫ್ ದಿ ಸ್ಟ್ರಾಂಗ್ ಟೀಮ್ SRH. ಈವನ್ ಅದು 285 ತನಕ ಅದು ಅವ್ರು ಇದು ಮಾಡಿದ್ದಾರೆ. ಅದು ಡಿಫೆಂಡ್ ಮಾಡುವಾಗ ಒಂದು ಸ್ವಲ್ಪ ರನ್ನಲ್ಲೇನೋ RCB ಲಾಸ್ಟ್ ಇಯರ್ ಏನೋ ಸೋತಿದ್ದಾರೆ. ಮಾಡ್ಬೋದು ಮೇಡಮ್, ಯಾಕಂದರೆ ನಮ್ಮ ಬೆಸ್ಟ್ ಇಂಡಿಯನ್ ಪ್ಲೇಯರ್ಸೇ ಇದ್ದಾರೆ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಒನ್ ಆಫ್ ದಿ ಬೆಸ್ಟ್ T20 ಪ್ಲೇಯರ್ಸ್ ಇದ್ದಾರೆ. ಮಾಡ್ಬೋದು. ಅದು ನಮ್ಮ RCB ಏನೂ ಕಡಿಮೆ ಇಲ್ಲ ಪಕ್ಕ. ಸಲ ಕಪ್ಪು ನಮ್ಮದೇ ಅಂತ ಹೇಳಿ ಲಾಸ್ಟ್ ಇಯರ್ ಕಪ್ಪು ನಮ್ಮದಾಗಿದೆ. ಈ ವರ್ಷನೂ ಕಪ್ಪೇ ನಮ್ಮದೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಅಂದರೆ ಒನ್ ಆಫ್ ದಿ ನಮ್ಮದು RCBಗೆ ಅಪೋಸಿಷನ್ ಅಂತ ಹೇಳಿದ್ರೆ ಅದು CSKನೇ. ಅದು ವರ್ಷದಿಂದ ಅನ್ನೋದು ನಡೀತಾನೆ ಇದೆ. ಅದು ಮುಂದೆನೂ ಅದೇ ಥರನೂ ಇರ್ತದೆ. ಅದೊಂದು ಆ ಥರ ಇದ್ರೆ ಒಂದು ಫೈಟ್ ಚೆನ್ನಾಗಿರ್ತದೆ ಮೇಡಮ್, ಚೆನ್ನಾಗಿರ್ತದೆ. ಈ ಸಲ ಕಪ್ಪು ಲಾಲಿಪಾಪ್ ಚೆನ್ನೈಗೆ. ಹಾಯ್, ಹೇಗನ್ಸಿದೆ ಮ್ಯಾಚ್ ನೋಡಕ್ ಬಂದಿರೋದು? ಸಕ್ಕತ್ತಾಗಿರುತ್ತೆ. ಎಕ್ಸಾಮ್ ಎಲ್ಲ ಮುಗೀತು, ಇವಾಗ ಮ್ಯಾಚ್ ನೋಡಕ್ ಫುಲ್ ಖುಷಿಯಲ್ಲಿ ಬಂದಿದ್ಯಾ? ನಿನ್ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಏನ್ ಹೇಳ್ತೀಯಾ ವಿರಾಟ್ ಕೊಹ್ಲಿಗೆ? ಚೆನ್ನಾಗಿ ಆಡು ಅಂತ. ಅಷ್ಟೇನಾ ಜೋಶು? ಅಲ್ಲೋ ಕಿರ್ಚ್ಬೇಕಲ್ಲ, ಇಲ್ಲಿ ತೋರ್ಸು. ಕಿರ್ಚ್ತೀವಿ. ಇವಾಗ ತೋರ್ಸು ಹೆಂಗೆ ಅಂತ. ಜೈ RCB, ಜೈ RCB. ಇನಾಗ್ರೇಷನ್ ಮ್ಯಾಚು ಫಸ್ಟ್ ಟೈಮ್ 2008 ಆದಮೇಲೆ ಫಸ್ಟ್ ಟೈಮ್ ಇನಾಗ್ರೇಷನ್ ಮ್ಯಾಚ್ ಇದೆ ಬೆಂಗಳೂರಿಗೆ. ತುಂಬ ಖುಷಿಯಾಗಿದೆ. ಇವಾಗ ತಾನೇ ಜಸ್ಟ್ ಟೀಮ್ ಬಸ್ ಬಂತು, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ. ಸಖತ್ತಾಗಿದೆ, ಖುಷಿ ಆಗ್ತಾ ಇದೆ. ಈ ಸರಿ ಕಪ್ ನಮ್ದು. ಈ ಸಲ ಎಲ್ಲ ಈ ಕಪ್ ನಮ್ದೇ. ಪ್ರತಿ ಸರಿ ಕಪ್ ನಮ್ದು. ಸರ್, ಮತ್ತೆ ನಿಮ್ಗೆ ಯಾರು ಫೇವ್ರೇಟ್? ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಲ್ಲಿ. ಸರ್, ಈಗ ಒಂದಷ್ಟು ಟೀಮ್ ಇದೆಲ್ಲ, ಈ ಟೀಮ್ ಅಲ್ಲಿ ನಮ್ಗೆ ಫೈನಲ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ಟೀಮ್ ಅಲ್ಲಿ ಮಾತ್ರ ನಾವು ವಿನ್ ಆಗ್ಲೇಬೇಕು ಅನ್ನೋದು ಯಾವುದು? ಅಫ್ಕೋರ್ಸ್ CSK ಅಪೋಸಿಟ್ ವಿನ್ ಆಗಲೇಬೇಕು. ಬಟ್ ಲಾಸ್ಟ್ ಟೈಮು ಪಂಜಾಬ್ ಜೊತೆ ಗೆದ್ದಿದ್ವಲ್ಲ, ಸೊ ಈ ಸರಿ ಅದನ್ನು ಅವರು ರಿವೆಂಜಲ್ಲಿ ಇರ್ತಾರೆ. ಸೊ ಅವ್ರ ಜೊತೆ ಮೇನ್ ಗೆಲ್ಲಬೇಕು. ಇಲ್ಲ ಅಂದರೆ ಅವರೆಲ್ಲ ಮತ್ತೆ ನಮ್ಮ ಮೇಲೆ ಅಸಹ್ಯ ಕೊಡ್ತಾರೆ. ಅವ್ರು ಹುರ್ಕೋತಾರೆ ನಮ್ಮನ್ನು ನೋಡಿ ಅಷ್ಟೇ. ಫ್ಯಾನ್ ಬೇಸು ಅದು ಲಾಯಲ್ಟಿ ಜಾಸ್ತಿ ಇದೆ ಅಲ್ಲ, ಸೊ ಅದನ್ನ ನೋಡಿ ಅವ್ರು ಹುರ್ಕೊಳ್ಳೋದು, ನಾವೇನು ಹುರ್ಕೊಳ್ಳುತ್ತಿಲ್ಲ. ಇಲ್ಲ, ತುಂಬ ಖುಷಿಯಾಗಿದೆ. ಈ ವರ್ಷ ಆ್ಯಕ್ಚುಲಿ ಹೋಸ್ಟ್ ಮಾಡ್ತಿದ್ದೀವಿ. ಸೊ ತುಂಬ ಖುಷಿಯಾಗಿದೆ. ನಾವು ವಿಶ್ ಮಾಡ್ತೀವಿ ತುಂಬ ಮನಸ್ಫೂರ್ತಿಯಾಗಿ. ಈ ಸರಿನೂ ಕಪ್ ನಮ್ಮದೇ ಆಗಲಿ, ಪ್ರತಿ ಸರಿನೂ ಕಪ್ ನಮ್ಮದೇ ಆಗಲಿ. ಜೈ RCB. ತುಂಬ ಚೆನ್ನಾಗಿದೆ. ನಾವು ಉತ್ಸಾಹದಿಂದ ಹೋಗ್ತಾ ಇದ್ದೀವಿ. RCB ಗೆಲ್ಲೇಬೇಕು ಅಂತ ಒಂದು ಆಸೆ. ಲಾಸ್ಟ್ ಟೈಮ್ ಕಪ್ ಗೆದ್ದಿದ್ದಾರೆ, ಈ ಸತಿನ ಅವರೇ ಗೆಲ್ಲಿ ಅಂತ ಅದೇ ಖುಷಿಲಿ ಹೋಗ್ತಾ ಇದ್ದೀವಿ. ಜೋಶ್ ಫುಲ್ ಇದೆ. ಸ್ಟೇಡಿಯಂ ಅಲ್ಲಿ ಕೂಗೋಣ, ರೋಡಲ್ಲಿ ಕೂಗ ನೋಡಿ ಪೊಲೀಸ್ ಅವರೆಲ್ಲ ಬಂದು ಹಿಂದೆಯಿಂದ ಹೊಡೆದ್ರೆ ಏನು ಮಾಡೋದು? ಜೋಶ್ ಆಗಿದೆ. ಜೈ RCB. ಎಕ್ಸ್ಪೆರಿಮೆಂಟ್ ಹೋಗ್ತಾ ಇದೀವಿ ನಾವು. ಹೌದು, ಇನ್ನೂ ಸಿಕ್ಕಾಪಟ್ಟೆ ನೋಡ್ಬೇಕು ಅಂತ ಇದ್ದೀವಿ. ಹೌದು, ಅದಕ್ಕೆ ತೋರ್ಸಕ್ಕೆ ಹೋಗ್ತಾ ಇದೀವಲ್ಲ, ಗತ್ತು ನಮ್ದು. ಈ ಸಲ ಅದು ನಮ್ದೇ, ಈ ಸಲಿನೂ ನಮ್ದೇ. ಹೌದು, ಊರೆಲ್ಲ ಆಲ್ ಓವರ್ ಅಡುಗೆ ಗೊತ್ತು, RCB ಗೊತ್ತು ಅಷ್ಟೇ. ಹೋಗ್ತಾ ಇದೀವಿ, ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಆಲ್ಸೋ. ಕಮ್ ವೆಲ್ಕಮ್. ಅವರು ಹೀರೋ ಟೀಮ್ 5ನೇ ತಾರೀಕು ಬರಲಿ, ನೋಡೋಣ.
ಅವಾಗ ಬಂದು ಆರ್ ಸಿ ಬಿನೇ ಹೇಳೋದು, ಸಿ ಎಸ್ ಕೆ ಅಂತ ಹೇಳಲ್ಲ. ತುಂಬ ಎಕ್ಸೈಟ್ ಆಗಿದ್ದೀವಿ. ಈ ಸರಿನೂ ಕಪ್ ನಮ್ಮದೇ ಆಗಬೇಕು ಅನ್ನೋ ಖುಷಿಯಲ್ಲಿ ನಾವು ಅಷ್ಟು ದೂರಿಂದ ಬಂದಿದ್ದೀವಿ, ಹುಬ್ಳಿಯಿಂದ ಬಂದಿದ್ದೀವಿ ನಾವು. ಸೊ ನಮಗೆ ಆಟ ಮುಖ್ಯ, ಸೋಲು ಗೆಲುವು ಸೆಕೆಂಡರಿ. ಬಟ್ ಆರ್ ಸಿ ಬಿ ಈ ಸರಿ ತಿರ್ಗಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಗಿದ್ದೀವಿ. ಇದೇ ಥರ ವರ್ಷ ನಡೀತಾ ಇರಲಿ, ಸ್ಮೂತಾಗಿ ನಡೀಲಿ. ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕ್ರಿಕೆಟ್ ಗೆಲ್ಲಬೇಕು, ಆ ಥರ ಜನ ಸಪೋರ್ಟ್ ಮಾಡಬೇಕು ಅದಕ್ಕೆ. ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ. I think RCB has won the title for the first time in 18 years. So we all are pretty excited and we are roaring to go. This is the first match of the season and we are very excited for the start of the season. And hopefully we defend the title, and even this year the title will be ours. CSK is a good team, they are a rival team. All the best to them. But this year it's going to be RCB. ಇದು ತುಂಬ ಎಕ್ಸೈಟಿಂಗ್ ಇದೆ ನಮಗೂ. ಆರ್ ಸಿ ಬಿ, ಆರ್ ಸಿ ಬಿ. ಸರ್ ಸಿ ಎಸ್ ಕೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವಾಗಲೂ ನಮ್ಮ ಟೀಮ್ ನಾವು ಇವಾಗ ಧೋನಿ ಫ್ಯಾನು, ಬಟ್ ಸಿ ಎಸ್ ಕೆ ಅಂದ್ರೆ ನಮ್ಗೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ಓಕೆ, ವಿರಾಟ್ ಕೊಹ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ತುಂಬ ಫ್ಯಾನು. ನಮ್ಮ ಎಲ್ಲ ಮಕ್ಕಳು ಬನ್ನಿ, ನಮ್ಮ ಮಕ್ಕಳು ಎಲ್ಲ ಇವರು ಇದು ಏನು ಮಾಡ್ತಾ ಇದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿಗೆ ತುಂಬ ಫ್ಯಾನ್ಸ್ ಅವರು. ಯಾವ ಟೀಮ್ ಫ್ಯಾನ್? ನಾವು ಆರ್ ಸಿ ಬಿ ಫ್ಯಾನ್. ಲಾಸ್ಟ್ ಇನ್ಸಿಡೆಂಟ್ ಆದಂಥ ಮ್ಯಾಚ್ ಆಗಿ ಡೌಟ್ ಇತ್ತು ಇಲ್ಲಿ, ಆದರೂ ಮ್ಯಾಚ್ ಆಗ್ತಿದೆಯಲ್ಲ ಅದನ್ನು ತುಂಬ ಎಕ್ಸೈಟ್ ಆಗ್ತಿದ್ವಿ ನೋಡೋಕ್ಕೆ. ಸೊ ತುಂಬ ಖುಷಿಯಿಂದ ಬರ್ತಾ ಇದ್ದೀವಿ ಮ್ಯಾಚ್ ನೋಡೋಕ್ಕೆ. ಕೊಹ್ಲಿ ಆಲ್ ದ ಬೆಸ್ಟ್. ಫಸ್ಟ್ ಮ್ಯಾಚ್ ಯಾವತ್ತೂ ನಾವು ಸೋಲ್ತಾ ಇದ್ವಿ, ಈ ಸಲ ಫಸ್ಟ್ ಮ್ಯಾಚ್ ವಿನ್ ಮಾಡಿ ನಮ್ಮನ್ನು ಸೋಲ್ತಿದ್ದಾಗ ಈ ಸಲ ಕಪ್ ನಮ್ದು ಹೇಳ್ತಾ ಇದ್ವಿ, ಅದನ್ನೇ ಈ ಸಲ ಕಪ್ ನಮ್ಮದು. ಆರ್ ಸಿ ಬಿ ಸೋತರು ಸರಿ ಗೆದ್ದರು ಸರಿ, ಸಪೋರ್ಟ್ ಅವರಿಗೆ. ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ ಕಂತು. ವಿರಾಟ್ ಕೊಹ್ಲಿ ಫ್ಯಾನ್ ಮ್ಯಾಮ್. ವಿರಾಟ್ ಕೊಹ್ಲಿ ಸಾಲ್ಟು ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಅಲ್ಲಿ ಮ್ಯಾಮ್. ಆರ್ ಸಿ ಬಿ ಗೆತ್ತು, ಊರಿಗೆ ಗೆತ್ತು, ಅವರೇ ಎಲ್ಲ ಒಂದೇ ಮ್ಯಾಚು. ಸರ್ ಈಗ ನಮ್ಮ ಟೀಮ್ನ ನೋಡಿದ್ರೆ ಸಿ ಎಸ್ ಕೆ ಹುಡ್ಕೊಂತಾರಲ್ಲ ಸರ್, ಅವ್ರಿಗೇನು ಹೇಳ್ತೀರಾ? ಅವರು ಆ ಥರ ಬರಲ್ಲ ಮ್ಯಾಮ್. ಅವರು ತುಂಬ ಟಫ್ ಇದ್ದರೆ ನಮ್ಮ ಕೊಹ್ಲಿ ಫುಲ್ ಟಫು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಒಂದು ಲೈನ್ ತುಂಬ ಟ್ರೆಂಡ್ ಆಗ್ತಿದೆ. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಆರ್ ಸಿ ಬಿ ಫ್ಯಾನನ್ನು ಲವ್ ಮಾಡಿದ್ರೆ ಲಾಯಲ್ ಆಗೂ ಇರ್ತಾರೆ ಮತ್ತು ಲಾಯಲ್ ಆಗೂ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಅದಕ್ಕೇನಿಲ್ಲ ಮ್ಯಾಮ್, ಅವರು ಇದ್ದರೆ ನಾವು ಆರ್ ಸಿ ಬಿ ಅಭಿಮಾನಿ, ಫುಲ್ ಫ್ಯಾನು, ಅದಿದೆ ಮ್ಯಾಮ್, ಬೇರೆ ಏನಿಲ್ಲ ಮ್ಯಾಮ್. ಹೇಳ್ತಾ ಇದ್ದೀರಲ್ಲ, ಹೇಗೆ ಅನ್ಸ್ತಾ ಇದೆ? ಚೆನ್ನಾಗಿದೆ ಮ್ಯಾಮ್, ಗೌಡ್ಸ್ ಫುಲ್ ಚೆನ್ನಾಗಿದೆ, ಅದು ನೋಡಬೇಕು ಅಷ್ಟೇ. ಹೇಗೆ ಸಿಕ್ತು ಸರ್ ನಿಮಗೆ? ಟಿಕೆಟ್ ಸಿಕ್ಕಿಲ್ಲ ಮ್ಯಾಮ್, ಟ್ರೈ ಮಾಡಿದೆ, ಸಿಕ್ಕಿಲ್ಲ. ನೆಕ್ಸ್ಟು ಇಷ್ಟೇ ಸಿಕ್ಕಿದೆ ಟಿಕೆಟು, ನೋಡ್ತೀನಿ ಮ್ಯಾಚು. ಅದಲ್ಲಿ ನೋಡಿದ್ರೆ ಫ್ಯಾನ್ ಫುಲ್ಲು. ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಬಂದು ನೋಡ್ತಾ ಇದ್ದೀರಾ? ಹಾಂ ಮ್ಯಾಮ್, ಓಕೆ. ಏನಾದರೂ ಆರ್ ಸಿ ಬಿಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಇದು ಹೇಳಿದ್ರೆ ಆರ್ ಸಿ ಬಿ ಅಭಿಮಾನಿ ಫ್ಯಾನ್, ಫುಲ್ ಗ್ರ್ಯಾಂಡು, ಏನು ಮಾಡೋಕ್ಕಾಗಲ್ಲ ಮ್ಯಾಮ್. ಎಸ್, ಆರ್ ಸಿ ಬಿ ಫ್ಯಾನ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.